ಬೆಂಗಳೂರಲ್ಲಿ ನಾಗಾ ಸಾಧುಗಳ ಸೋಗಲ್ಲಿ ಬಂದು ವಂಚನೆ ಮಾಡಿದ್ದಾರೆ. ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿ ಅರುಣ್ ಶ್ರೀಪಾದ್ಗೆ ವಂಚನೆಯನ್ನ ಮಾಡಲಾಗಿರುವುದು. ನಾಗಾ ಸಾಧುಗಳ ವೇಷದಲ್ಲಿ ಬಂದು ಸೋಗಿನಲ್ಲಿ ಬಂದು ಕಟ್ಟುಕತೆಗಳನ್ನು ಹೇಳಿ ವಂಚನೆ ಮಾಡಲಾಗಿದೆ. ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಅರುಣ್ ಶ್ರೀಪಾದ್ ಅನ್ನುವಂಥವರಿಗೆ ವಂಚನೆ ಎಸಗಿದ್ದಾರೆ. ತ್ರಿಶೂಲವನ್ನ ಹಣೆಗಿಟ್ಟು ಉಂಗುರವನ್ನ ಲಪಟಾಯಿಸಿಕೊಂಡಿದ್ದಾರೆ. ಎಸ್ಕೇಪ್ ಆಗಿದ್ದಾರೆ. ಗಂಗಾ ಸ್ನಾನದ ಬಗ್ಗೆ ಮಾತಾಡಿ ನಂಬಿಕೆ ಹುಟ್ಟಿಸಿದ್ರು. ವಿಭೂತಿ ಕೊಟ್ಟು ನಂತರ ಹಣೆಗೆ ತ್ರಿಶೂಲವನ್ನ ಇಟ್ಟು ಮಂತ್ರ ಹೇಳಿದ್ದಾರಂತೆ. ಅದಾದ್ಮೇಲೆ ಆಶೀರ್ವಾದದ ನೆಪದಲ್ಲಿ ಉಂಗುರವನ್ನ ಕದ್ದಿದ್ದಾರೆ. ಬೆಂಗಳೂರಲ್ಲಿ ನಡೆದಂತಹ ಘಟನೆ ಇದು. ವಿಜಯನಗರ ಆರ್ಪಿಸಿ ಲೇಔಟ್ನಲ್ಲಿ ಅರುಣ್ ಶ್ರೀಪಾದ್ ಅನ್ನುವಂಥವರಿಗೆ ವಂಚನೆ ಆಗಿದೆ. ಮನೆಗೆ ಬರೋವರೆಗೂ ಕೂಡ ಇವರದು ಉಂಗುರ ಕಳುವಾಗಿದೆ ಅನ್ನುವಂಥ ವಿಚಾರ ಗೊತ್ತೇ ಆಗಿರಲಿಲ್ಲ. ಅದಾದ್ಮೇಲೆ ಮನೆಗೆ ಬಂದು ನೋಡಿದಾಗ ಗೊತ್ತಾಗಿದೆ ಕಳ್ಳತನ ಆಗಿದೆ ಅಂತ. ವಿಜಯನಗರ ಪೊಲೀಸ್ ಠಾಣೆಗೆ ಇಮಿಡಿಯೇಟ್ ಆಗಿ ಅವರು ಹೋಗಿ ಪ್ರಕರಣ ದಾಖಲು ಮಾಡಿದ್ದಾರೆ. ಈಗ ಕಾಶಿ ಅಯೋಧ್ಯೆ ಗಂಗಾ ಸ್ನಾನದ ಬಗ್ಗೆ ಮಾತಾಡಿ ನಂಬಿಕೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ. ಆರಂಭದಲ್ಲಿ ಅಂದ್ರೆ ನಾವು ಅಲ್ಲಿಂದ ಬಂದಿದ್ದೀವಿ ಅಂತ, ನಾಗಾ ಸಾಧುಗಳು ನಾವು ಅಂತ ಹೇಳಿದ್ದಾರೆ. ಸಿಸಿಟಿವಿ ದೃಶ್ಯದಲ್ಲಿ ಕ್ಯಾಪ್ಚರ್ ಆಗಿದೆ. ಇಬ್ರು ಬಂದಿದ್ರು, ಕಾವಿ ವೇಷವನ್ನ ತೊಟ್ಟು ಬಂದಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ನಾಗಾ ಸಾಧುಗಳ ರೀತಿಯಲ್ಲಿ ಆ ವೇಷದಲ್ಲಿ ಬಂದು ಆ ಸೋಗ್ನಲ್ಲಿ ಬಂದು ನಂಬಿಕೆ ಹುಟ್ಟಿಸುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಆರಂಭದಲ್ಲಿ ಕಾಶಿ ಅಯೋಧ್ಯೆ ಗಂಗಾ ಸ್ನಾನ ಈ ಬಗ್ಗೆ ಮಾತಾಡಿ ನಂಬಿಕೆಯನ್ನು ಹುಟ್ಟಿಸಿದ್ದಾರೆ. ಆಶೀರ್ವಾದ ಮಾಡೋ ಸಂದರ್ಭದಲ್ಲಿ ಉಂಗುರವನ್ನ ಕಿತ್ಕೊಂಡಿದ್ದಾರೆ ಕೈಯಲ್ಲಿರೋದು. ಕಳೆದ 2 ವಾರದ ಹಿಂದೆ ಶುಕ್ರವಾರ ಆ್ಯಕ್ಚುಲಿ ನಾನು ಅವತ್ತು ಆಫೀಸಲ್ಲಿ ಇರಲಿಲ್ಲ. ಬಟ್ ನನ್ನ ಸ್ನೇಹಿತರು ನನ್ನನ್ನು ನೋಡೋಕ್ಕೆ ಅಂತ ಬಂದಾಗ ಇಬ್ಬರು ನಾಗಾ ಸಾಧುಗಳು ಆಟೋ ಎಳ್ಕೊಂಡು ಡೈರೆಕ್ಟಾಗಿ ಒಳಗಡೆ ಬರ್ತಾರೆ. ಒಳಗೆ ಬಂದು ತಾವು ನಾಗಾ ಸಾಧುಗಳು ಮಧ್ಯಪ್ರದೇಶದಿಂದ ಬಂದಿರೋರು ಅಂತ ಹೇಳಿ ಅವರ ಬಟ್ಟೆನ ಹೀಗೆ ಒಂದು ಸರಿಸಿ, ತದನಂತರ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ನನ್ನ ಸ್ನೇಹಿತರ ಬಳಿ ಇದ್ದ 2 ಉಂಗುರ, ಒಂದು ಚಿನ್ನದ್ದು ತದನಂತರ ಒಂದು ಬೆಳ್ಳಿದು ತಗೊಂಡು ಇದನ್ನು ನಾವು ಶುದ್ಧಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಸ್ಕೊಂಡು ಅದನ್ನು ಅವರು ಆ ಚಿನ್ನದ ಉಂಗುರ ಅದನ್ನು ತಗೊಂಡು ಹೋಗ್ತಾರೆ. ಯಾರು ಅಂತಲೇ ಗೊತ್ತಿಲ್ಲ ಅವರು, ಅಂದರೆ ಆ ರೀತಿ ಮಾಯಾಗಿ ಹೋಗಿದ್ದಾರೆ. ಅವರು ಕೊಟ್ಟಂತಹ ವಸ್ತು ನಿಮ್ಮ ಮನೇಲಿ ಇಟ್ಕೊಂಡಾಗ ನೀವು ಅವರು ಬರೋದಕ್ಕೆ ನೀವು ಆಮಂತ್ರಣ ಕೊಟ್ಟಂಗೆ ಒಂದು ರುದ್ರಾಕ್ಷಿ ಮತ್ತು ವಿಭೂತಿ ಕೊಟ್ಟು ಸರಿ ಹೋಗುತ್ತೆ ಅಂತ ಹೇಳಿ ನಿಮ್ಮ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅವರಿಗೆ ಅದಾದ್ರ ಮೇಲೆ ಅವ್ರಿಗೆ ಪಾಪ ಮಾತಾಡೋದಕ್ಕೆ ಕಷ್ಟ ಆಗಿತ್ತು. ಆ ರೀತಿ ಆಗಿತ್ತು. ವಿಭೂತಿ ಕೊಡ್ತಾರೆ, ಒಂದು ರುದ್ರಾಕ್ಷಿ ಕೊಡ್ತಾರೆ. ನನಗೂ ಸುಮಾರು ಸರಿ ಆ ಥರ ವಿಭೂತಿ ರುದ್ರಾಕ್ಷಿ ಕೊಟ್ಟಿದ್ದಾರೆ. ನಾನೇ ವಾಪಸ್ ಅವ್ರಿಗೆ ಕೊಟ್ಟು ನಿಮಗೆ ಒಳ್ಳೇದಾಗಲಿ ಹೋಗಿ ಅಂತ ಹೇಳಿದ್ದೀನಿ. ಕಳೆದ 2 ವಾರದ ಹಿಂದೆ ಶುಕ್ರವಾರ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ನಂಬಿಕೆ ಅಪನಂಬಿಕೆ ಅಥವಾ ಮೂಢನಂಬಿಕೆ ಅನ್ನುವಂಥ ರೀತಿಯಲ್ಲಿ ಆದಾಗ ಈ ರೀತಿಯ ಘಟನೆಗಳು ಘಟಿಸುತ್ತೆ. ಇವರೇನಾದ್ರೂ ಮೂರ್ಛೆ ಬರೋ ರೀತಿಯಲ್ಲಿ ಏನಾದರೂ ಮಾಡಿದ್ರಾ? ಹೇಗೆ ಅಷ್ಟು ಈಸಿಯಾಗಿ ಹೇಗೆ ತೆಗೆದುಕೊಂಡು ಹೋದ್ರು ಉಂಗ್ರನ? ಅರುಣ್, ಈಗಾಗಲೇ ಈ ಒಂದು ಘಟನೆ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏನು ಮೊದಲಿಗೆ ಆ ಇಬ್ರು ನಾಗಾ ಸಾಧುಗಳು ಏನಿದ್ರೆ ಅವರು ಕಾಶಿ ಮತ್ತೆ ಕಾಶಿಯಿಂದ ಬಂದಿದ್ದೀವಿ ಮತ್ತೆ ಗಂಗಾ ಸ್ನಾನ ಮಾಡಿದೀವಿ, ನಮ್ಮ ಆಶೀರ್ವಾದವನ್ನು ನೀವು ಪಡ್ಕೊಳ್ಳಿ, ನಿಮ್ಗೆ ಮತ್ತೆ ನಿಮ್ಮ ಕುಟುಂಬದವರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಒಂದು ಆತನನ್ನ ನಂಬಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ಬಳಿಕ ಆತನಿಗೆ ನಂಬಿಕೆ ಬಂದ ಮೇಲೆ ಒಂದು ತ್ರಿಶೂಲವನ್ನ ಹಣೆಗೆ ಇಟ್ಟು ಒಂದು ವಿಭೂತಿಯನ್ನ ಮುಖಕ್ಕೆ ಹೆರಿಸ್ತಾರೆ ಅಂತ ಹೇಳಿ ಒಂದು ತನಿಖೆ ಸಂದರ್ಭದಲ್ಲೂ ಕೂಡ ಗೊತ್ತಾಗಿತ್ತು. ವಿಭೂತಿಯನ್ನ ಹೆಚ್ಚಿದಾಗ ಆತ ಮೂರ್ತೆ ತಪ್ಪದಂತೆ ಹೋಗಿರ್ತಾನೆ. ನಂತರ ಆತನ ಕೈಯಲ್ಲಿದ್ದಂತ ಉಂಗುರವನ್ನ ಅವರು ಕಸಿದ್ಕೊಂಡು ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರೋದು. ಇಬ್ರು ಕೂಡ ಆ ಒಂದು ಬಿಲ್ಡಿಂಗ್ ಇಂದ ಹೊರಗಡೆ ಬಂದ ಬಳಿಕ ಆಟೋವನ್ನ ಹತ್ತಿ ಹೋಗಿರೋದು ಕೂಡ ಒಂದು ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಗೊತ್ತಾಗುತ್ತೆ. ಅದರಿಂದ ಇಬ್ರು ನಾಗಾ ಸಾಧುಗಳ ಒಂದು ವೇಷದಲ್ಲಿ ಬಂದಂತ ಈ ಇಬ್ರು ಏನಿದ್ರೆ ಅವರ ಬಗ್ಗೆ ಈಗ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದ್ದು ಆ ಒಂದು ಸಿಸಿಟಿವಿ ದೃಶ್ಯಾವಳಿಯನ್ನು ಆಧರಿಸಿ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಏನು ಮೇಲ್ನೋಟಕ್ಕೆ ಇವರು ಈ ರೀತಿಯಾಗಿ ವಂಚನೆ ಮಾಡಿ ಒಂದು ಬಂಗಾರವನ್ನ ಕದಿಯುವಂತ ಸಲುವಾಗಿ ಬಂದಿರಬಹುದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗಿರೋದು. ಇಬ್ರು ಕೂಡ ನಾಗಾ ಸಾಧುಗಳ ಒಂದು ವೇಷದಲ್ಲಿ ಇದ್ದಿದ್ದರಿಂದ ಅವ್ರು ಯಾರು ಮತ್ತೆ ಎಲ್ಲಿಯವರು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.